ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಾತ್. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡ. ಮೊದಲನೇದಾಗಿ, ಮನೆಯಲ್ಲಿ ಇರುವಂತಹ ಚಿನ್ನಾಭರಣಗಳು ಡಬಲ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಲಕ್ಷ್ಮೀ ತತ್ವ ಜಾಸ್ತಿ ಆಗಬೇಕು. ಲಕ್ಷ್ಮೀ ತತ್ವ ಏನಾಗಬೇಕು? ಜಾಸ್ತಿ ಆಗಬೇಕು. ನಿಮಗೆ ಡಬಲ್ ಆಗುತ್ತೆ. 1 ಗ್ರಾಮ್ ಇತ್ತು ಅಂದರೆ 2 ಗ್ರಾಮ್ ಆಗುತ್ತೆ. 1 ಲಾಂಗ್ ಚೈನ್ ಇತ್ತು ಅಂದರೆ 2 ಲಾಂಗ್ ಚೈನ್ ಆಗುತ್ತೆ. ಕೆಲವೇ ವರ್ಷಗಳಲ್ಲಿ, ಅಂದರೆ ಒಂದೇ ವರ್ಷದಲ್ಲಿ, ನೆಕ್ಸ್ಟ್ ಸರಿ ಇವತ್ತು ನೀವು ಈ ಒಂದು ತಂತ್ರವನ್ನು ಮಾಡಿ ಇಟ್ಟಿದ್ದೇ ಆಯಿತು ಅಂತಂದರೆ, ಕೆಲವೇ ತಿಂಗಳುಗಳು, ಅಂದರೆ 1 ವರ್ಷ, ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬದ ದಿನ ಒಳಗಡೆ ನಿಮಗೆ ಆ ಒಂದು ಇದು ಅಂದರೆ ವಸ್ತು, ಅಂದರೆ ಏನಿರುತ್ತೆ, ನೀವು ಚಿನ್ನ ಇರುತ್ತೋ ಅಥವಾ ಲಾಂಗ್ ಚೈನ್ ಇರುತ್ತೋ ಅಥವಾ ನೆಕ್ಲೆಸ್ ಇರುತ್ತೋ, ಅದು ಡಬಲ್ ಆಗುತ್ತೆ. ಇದರಿಂದ ಬರಬೇಕಾದ್ರೆ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗಿದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ, ಅದು ಎಂಥದೇ ಹಣಕಾಸಿನ ಸಮಸ್ಯೆ ಇದ್ದರೂ 3 ಅಮಾವಾಸ್ಯೆ ಕಳೆದ 6 ತಿಂಗಳಿಗೆ ಬಗೆಹರಿದು ನೀವು ಸೈಟ್ ತೆಗಿತೀರಾ, ಮನೆ ಕಟ್ತೀರಾ, ಸಾಲ ಸೋಲಗಳೆಲ್ಲ ತೀರಿಸಿ ಕೆಲವೇ ತಿಂಗಳಲ್ಲಿ ಶ್ರೀಮಂತರಾಗ್ತೀರಾ, ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ಇದರಲ್ಲಿ 2 ಮಾತಿಲ್ಲ. ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಒಂದು ವರ್ಷ ಯಾರ್ಯಾರು ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಅದು ಪ್ರತಿಷ್ಠಾಪನೆ ಮಾಡ್ತೀವಿ, ಯಾರು ತೆಗೆದುಕೊಂಡು ಒಂದು ತಟ್ಟೆ ಮೇಲೆ ಅವರೆಕಾಳು ಇಟ್ಟು, ಅವರೆಕಾಳು ಮೇಲೆ ಈ ಒಂದು ಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡಿ, ಈ ಒಂದು ಯಂತ್ರ 10 ಯಂತ್ರ ಪವರ್ ಏನಿರುತ್ತೋ ಆ ಒಂದು ಪವರ್ ಈ ಒಂದು ಯಂತ್ರದಲ್ಲೇ ಕೂಡ ನಿಮಗೆ ಬರುತ್ತೆ. ಬೇಗ ನೀವು ಶ್ರೀಮಂತರಾಗ್ತೀರಾ, ಬೇಗ ಕೋಟ್ಯಾಧಿಪತಿಗಳಾಗ್ತೀರಾ. ಯಾರ್ಯಾರು ಈ ಒಂದು ಟೈಮಲ್ಲಿ ತಗೋತಿರೋ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೋತೀವಿ, ಅವ್ರಿಗೆ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಕೊಡ್ತೀವಿ. ಈ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೇ ಆಯಿತು ಅಂತ ನಿಮ್ಮ ಶತ್ರುಗಳು ನಿಮ್ಮ ಮಂಡಿ ಊರಿ ನಿಮಗೆ ಕ್ಷಮೆ ಕೇಳ್ತಾರೆ. ಶತ್ರುಗಳು ಸಂಪೂರ್ಣ ನಾಶ ಆಗ್ತಾರೆ. ಶತ್ರುಗಳು ನಿಮ್ಮ ಅಪ್ಪಿತಪ್ಪಿ ನಿಮ್ಮ ಸುತ್ತಮುತ್ತನೂ ಕೂಡ ಸುಳಿಯೋದಿಲ್ಲ. ಈ ಒಂದು ಶತ್ರುಬಾಧೆ ನಿವಾರಣೆಯನ್ನು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೋತಿರೋ ಅವ್ರಿಗೆ ಉಚಿತವಾಗಿ ನಾವು ಕೊಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಈ ಸರಳವಾದಂತಹ ತಂತ್ರವನ್ನು ಮಾಡಿಕೊಡಿ. ಅವಾಗ ಲಕ್ಷ್ಮೀ ತತ್ವ ಜಾಸ್ತಿ ಆಗುತ್ತೆ. ಜಾಸ್ತಿಯಾಗಿ ನಿಮ್ಮಲ್ಲಿರುವಂಥ ಒಂದು ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಏನು ಅಂತ ನಾವು ನೋಡೋದಾಯಿತು ಅಂತಂದರೆ, ನೋಡಿ, ಒಂದು ಬಟ್ಟಲಿನಲ್ಲಿ ನೀವೇನು ಮಾಡಿ ಅಂತಂದರೆ, ಅಕ್ಕಿಯನ್ನು ತೆಗೆದುಕೊಳ್ಳಿ. ಆ ಅಕ್ಕಿಯನ್ನು ತೆಗೆದುಕೊಂಡು ನೀವು ಒಂದು ಬಟ್ಟಲಲ್ಲಿ ಅಕ್ಕಿ ತಗೊಳ್ಳಿ. ಆ ಅಕ್ಕಿಯನ್ನು ತೆಗೆದುಕೊಂಡು, ಅದು ಯಾವ ಬಟ್ಲು ಅಂತಂದರೆ ಕಬ್ಬಿಣದ್ದಾಗಿರ್ಬೋದು, ಹಿತ್ತಾಳೆ, ಸ್ಟೀಲು, ತಾಮ್ರ, ಬೆಳ್ಳಿ ಯಾವುದಾದ್ರೂ ಪರವಾಗಿಲ್ಲ, ಅದನ್ನು ತೆಗೆದುಕೊಂಡು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಸಂಪೂರ್ಣವಾಗಿ 3/4 ಪಾಲು ಅಕ್ಕಿ ತುಂಬಿರಬೇಕು. ಆಮೇಲೆ ನೀವೇನು ಮಾಡಬೇಕು, ಅಕ್ಕಿ ಅಂತಂದರೆ ಚಂದ್ರಕಾರಕ, ಅಂದರೆ ಲಕ್ಷ್ಮಿಯ ಸಹೋದರ ಚಂದ್ರಕಾರಕ. ನೀವು ಇದನ್ನು ಏನು ಮಾಡಬೇಕು ಅಂತಂದರೆ, ಅದರ ಮಧ್ಯದಲ್ಲಿ ಅರಿಶಿಣದ ಕೊಂಬು ಉದ್ದ ಇರಬೇಕು. ಅರಿಶಿಣದ ಕೊಂಬು ಆದಷ್ಟು ಬಗ್ಗಿರಬಾರ್ದು. ಸ್ಟ್ರೈಟಾಗಿರುವಂತಹ ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ. ಅದನ್ನು ಆ ಒಂದು ಅಕ್ಕಿಯ ಮಧ್ಯದಲ್ಲಿ ಇಡಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಚಿಕ್ಕ ಬಟ್ಲಾದರೆ ಸಾಕು. 1 ಇಡಿಯಷ್ಟು ಇದ್ದರೆ ಸಾಕು, 2 ಇಡಿಯಷ್ಟು ಬಟ್ಲಾದರೆ ಸಾಕು. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಅರಿಶಿಣದ ಕೊಂಬು, ಅರಿಶಿಣ ಅಂದರೆ ಗುರು, ಅಕ್ಕಿ ಅಂತಂದರೆ ಬಿಳಿ ಅಂತಂದರೆ ಚಂದ್ರ ಮತ್ತು ಗುರು ಕಾಂಬಿನೇಷನ್ ಗೊತ್ತಲ್ಲ. ಜೊತೆಗೆ ನೀವು ಕುಂಕುಮ ಅಂತಂದರೆ ಕುಜ ಗೊತ್ತಲ್ಲ. 3 ಒಂದು ಗ್ರಹಗಳ ಒಂದು ಸಂಗಮ. ಜೊತೆಗೆ ನಿಮ್ಮಲ್ಲಿರುವಂತಹ ದೈವಶಕ್ತಿ, ನೀವೇನು ಮಾಡಬೇಕು, ಕುಂಕುಮವನ್ನು ತೆಗೆದುಕೊಂಡು, ಶುದ್ಧವಾದಂತಹ ಕುಂಕುಮವನ್ನು ತೆಗೆದುಕೊಂಡು ಅರ್ಚನೆಯನ್ನು ಮಾಡಬೇಕು. ಅದರ ಮೇಲೆ ಅರ್ಚನೆಯನ್ನು ಮಾಡೋ. ಲಕ್ಷ್ಮೀ ಅಷ್ಟೋತ್ತರದ ಪುಸ್ತಕ ತಗೊಳ್ಳಿ. 108 ಅಷ್ಟೋತ್ತರ. ಇದನ್ನು ಯಾವಾಗ ಮಾಡಬೇಕು ಅಂತಂದರೆ, ಹಬ್ಬದ ದಿನ ಸಂಜೆ 6 ಗಂಟೆಗೆ ಸರಿಯಾಗಿ ಇದನ್ನು ಮಾಡಬೇಕು ಅದಲ್ಲ. 6 ಗಂಟೆಗೆ ಅದನ್ನು ಇಟ್ಟು ನೀವು ಅದನ್ನು ಕುಂಕುಮಾರ್ಚನೆ ಅಷ್ಟೋತ್ತರ ಪುಸ್ತಕವನ್ನು ತೆಗೆದುಕೊಂಡು ನೀವು ಭಕ್ತಿಯಿಂದ ನೀವು ಓಂ ಪ್ರಕೃತಿ ನಮಃ, ಓಂ ವಿಕೃತಿ ನಮಃ, ಕಮಲಾಯ ನಮಃ, ವಿಮಲಾಯ ನಮಃ, ಈ ಥರ ಅಷ್ಟೋತ್ತರವನ್ನು ಓದಿ ಹೇಳಿ ಕುಂಕುಮಾರ್ಚನೆಯನ್ನು ಮಾಡಬೇಕು. ಕುಂಕುಮಾರ್ಚನೆ ಮಾಡಾದ್ಮೇಲೆ ಏನು ಮಾಡಬೇಕು ಅಂತಂದರೆ,
ನೀವು ಈ ಒಂದು ಅರಿಶಿಣದ ಕೊಂಬಿದೆಯಲ್ಲ, ಆ ಅರಿಶಿಣದ ಕೊಂಬನ್ನು ನೀವು ಒಂದು ಬಿಳಿ ಬಟ್ಟೆಗೆ ಕಟ್ಟಬೇಕು. ಒಳಗಡೆ ಇಟ್ಟು ಬಿಳಿ ಬಟ್ಟೆ ಕಟ್ಟಿ, ದಾರವನ್ನು ಕಟ್ಟಿ, ಅದನ್ನು ನೀವು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಎಷ್ಟು ದಿನ? 6 ಶುಕ್ರವಾರ ದೇವರ ಮನೆಯಲ್ಲಿ, ಅದು ಕೂಡ ಒಂದು ಚಿಕ್ಕ ಬಟ್ಲಲ್ಲಿ ಇಟ್ಟು ನೀವು ಪೂಜೆಯನ್ನು ಮಾಡಬೇಕು. 6 ಶುಕ್ರವಾರ ಆದ ನಂತರ ಏನು ಮಾಡಬೇಕು? ಅದನ್ನು ಬೀರುವಿನಲ್ಲಿ ತೆಗೆದಿಂದ ಇಟ್ಕೋಬೇಕು. ಜೊತೆಗೆ ಈ ಕುಂಕುಮ ಅರ್ಚನೆ ಮಾಡಿರುತ್ತಲ್ಲ, ಆ ಕುಂಕುಮ ಎಲ್ಲ ಅಕ್ಕಿ ಮೇಲೆ ಬಿದ್ದಿರುತ್ತೆ. ಅದಕ್ಕೆ ಇನ್ನೂ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿ ಅಕ್ಷತೆಯನ್ನಾಗಿ ಮಾಡಿ ಪ್ರತಿದಿನ ಸ್ವಲ್ಪ ನೀವು ಮತ್ತು ನಿಮ್ಮ ಮನೆಯವರು ತಲೆ ಮೇಲೆ ಹಾಕ್ಕೊಳ್ಬೇಕು. ತಲೆ ಮೇಲೆ ಹಾಕ್ಕೊಳ್ತು ಅಂತಂದರೆ ತುಂಬ ಒಳ್ಳೆಯದಾಗುತ್ತೆ. ಅದು ಅಕ್ಷತೆಯನ್ನಾಗಿ ಮಾಡಿ ಸ್ವಲ್ಪ ಒಂಚೂರು ತುಪ್ಪ ಅಥವಾ ಎಣ್ಣೆಯನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡುತ್ತೆ ಅಂತ ಅಕ್ಷತೆ ಆಗುತ್ತೆ. ಕುಂಕುಮಾರ್ಚನೆ ಮಾಡಿರ್ತೀರ, ಅಕ್ಷತೆ ತಲೆ ಮೇಲೆ ಹಾಕ್ಕೊಂಡು, ಮತ್ತು ಈ ಒಂದು ಅರಿಶಿಣದ ಕೊಂಬನ್ನು ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿ ನಂತರ ನೀವೊಂದು 6 ವಾರ ಆದಮೇಲೆ, 6 ಶುಕ್ರವಾರ ಕಳೆದ ಮೇಲೆ ಬೀರುನಲ್ಲಿ ಇಡ್ತು ಅಂತಂದರೆ ಇರುವಂತಹ ಒಂದು ಚಿನ್ನ ಅದು ಒಂದು ಚಿಕ್ಕ ಒಂದು ಡಬ್ಬಿಯಲ್ಲಿ ಹಾಕಿಡಿ. ಒಡವೆ ಪಕ್ಕದಲ್ಲೇ ಇಡಿ, ಒಡವೆ ಜಾಗದಲ್ಲೇ ಇಡಿ. ನೀವು ಬ್ಯಾಂಕಲ್ಲಿ ಏನಾದ್ರು ಲಾಕರಲ್ಲಿ ಇಟ್ಟಿತ್ತು ಅಂತ ಬ್ಯಾಂಕ್ ಲಾಕರಲ್ಲೇ ನೀವು ಇದನ್ನು ಹಿಡಿ. ಅದನ್ನು ಅರಿಶಿಣದ ಕೊಂಬನ್ನು ಅಂದರೆ ದಾರ ಕಟ್ಟಿಟ್ಟಿರ್ತಲ್ಲ ಅದನ್ನು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇಷ್ಟು ಒಳ್ಳೆಯದಾಗತ್ತೆ. ನಿಮಗೆ ಇರುವಂತಹ ಒಂದು ದುಡ್ಡು ಡಬಲ್ ಆಗುತ್ತದೆ. ಇದೆಲ್ಲ 2 ಮಾತಿಲ್ಲ. ಹಾಗಾಗಿ ಇದು ಅದ್ಭುತವಾದಂಥ ಒಂದು ತಂತ್ರದ ವಿಚಾರ. ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಹೆಸರನ್ನ ಈ ಕೂಡಲೇ ಬರೆಸಿ. ಕೆಲವೇ ದಿನಗಳಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಆನ್ಲೈನರು ಅಟೆಂಡ್ ಮಾಡೋದು, ಆಫ್ಲೈನ್ ಬಂದು ಇಲ್ಲೇ ಅಟೆಂಡ್ ಮಾಡೋದು, ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಇರ್ತವೆ. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಗೆ ನೀವು ಅಟೆಂಡ್ ಮಾಡಿ. ಯಾವ ರೀತಿ ಜನವಶೀಕರಣ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ಹಣ ಮತ್ತು ಜನವಶೀಕರಣದ ಕ್ಲಾಸಸನ್ನು ಅಟೆಂಡ್ ಮಾಡಿ. ಭಾರತದ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ಕೊಂಡಿದ್ದೀರಾ? ವಿನಯ್ ಯೋಗಿ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಮಾಡಿ. ಆಗ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ. ಆಧ್ಯಾತ್ಮದ ವಿಚಾರ, ಯಂತ್ರ, ಮಂತ್ರ, ತಂತ್ರ ಎಲ್ಲದರ ಬಗ್ಗೆ ತಿಳ್ಕೋಬಹುದು. ಅದಕ್ಕಾಗಿ ಗುರೂಜಿಯವರೇ ಆಯೋಜನೆ ಮಾಡಿರುವ ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಈ ಒಂದು ಟೂರು ಫ್ಲೈಟ್ ಪ್ಯಾಕೇಜ್ ಆಗಿರುತ್ತೆ. ಟೂರ್ನಲ್ಲಿ ಓಡಾಡೋದಕ್ಕೆ ಲಕ್ಷುರಿ ವಾಲ್ವೋ AC ಬಸ್ ಇರುತ್ತೆ. ಕನ್ನಡ ಟೂರ್ ಗೈಡ್, ಫೀಮೇಲ್ ಕ್ಯಾಪ್ಟನ್ ಇರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ VIP ಎಂಟ್ರಿ ಟಿಕೆಟ್ ಇರುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ಅನ್ಲಿಮಿಟೆಡ್ ಫುಡ್, ಲಕ್ಷುರಿ ರೂಮು, ಉಚಿತವಾಗಿ ಟ್ರಾವೆಲ್ ಇನ್ಶೂರೆನ್ಸ್, ಕ್ಯಾಪು, ID ಕಾರ್ಡು, ಬ್ಯಾಜ್, ಸ್ಲಿಂಗ್ ಟ್ರಾವೆಲ್ ಬ್ಯಾಗು, ಕೀ ಚೈನ್, ಶಾಲು ಎಲ್ಲವನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ. ಆಧ್ಯಾತ್ಮ ಪಯಣಕ್ಕೆ ಭಾಗಿಯಾಗಿ. ಯಾರು ಈ ತಂತ್ರವನ್ನು ಕೇಳ್ತಾರೋ ಅವ್ರಿಗೆ ಮನೆಯಲ್ಲೆಲ್ಲ ಶುಭ ಆಗಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಎಂದು ಯಾರು ಈ ಪ್ರೋಗ್ರಾಮ್ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ. ಮತ್ತು ವಿಶೇಷವಾಗಿ ಈ ಹಬ್ಬದ ದಿನ ನಾನು ಸಂಕಲ್ಪವನ್ನು ಮಾಡ್ತೀನಿ ನಿಮಗೋಸ್ಕರ. ಅದಕ್ಕೋಸ್ಕರ ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ